ಕನ್ನಡ ಶೀಘ್ರಲಿಪಿ ಪ್ರೌಢದರ್ಜೆ ವೇಗಪತ್ರಿಕೆ ಮೇ 1994 ಸ್ಟಾರ್ಟ್. ಸನ್ಮಾನ್ಯ ಸಭಾಪತಿಯವರೇ, ಸಭಾಧ್ಯಕ್ಷರೇ ಮತ್ತು ಸದಸ್ಯರೇ, ರಾಜ್ಯ ವಿಧಾನಮಂಡಲದ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮತ್ತೊಮ್ಮೆ ಭಾಷಣ ಮಾಡಲು ನನಗೆ ಅತೀವ ಸಂತೋಷವಾಗುತ್ತಿದೆ. ಈ ಚೆಲುವಿನ ಮತ್ತು ಪ್ರಗತಿಪರ ನಾಡಿನ ರಾಜ್ಯಪಾಲರಾಗಿ ಕಳೆದ 1 ವರ್ಷದ ನನ್ನ ಸೇವಾವಧಿಯಲ್ಲಿ ಬಹಳಷ್ಟು ತಿಳಿದುಕೊಂಡಿದ್ದೇನೆ ಹಾಗೂ ಅದು ಸಾಕಷ್ಟು ಉಪಯುಕ್ತವಾಗಿಯೂ ಆಗಿದೆ. ಸಮಾಜದ ಬಡವರ್ಗದವರ ಉನ್ನತಿಗಾಗಿ ಮತ್ತು ರಾಜ್ಯದ ಜನರಿಗೆ, ಅದರಲ್ಲೂ ಮುಖ್ಯವಾಗಿ ಗ್ರಾಮಗಳಲ್ಲಿ ವಾಸಿಸುತ್ತಿರುವವರಿಗೆ ನೆಮ್ಮದಿಯ ಜೀವನ ಮಟ್ಟ ದೊರೆಯುವಂತೆ ಮಾಡಲು ನನ್ನ ಹಿಂದಿನ ಭಾಷಣದಲ್ಲಿ ನಾನು ಘೋಷಿಸಿದ್ದ ಕಾರ್ಯನೀತಿಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ನನ್ನ ಸರ್ಕಾರ ಬಹಳ ನಿಷ್ಠಾಪೂರ್ವಕವಾಗಿ ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸಿದೆ ಎಂದು ಹೇಳಲು ನನಗೆ ಹೆಮ್ಮೆ ಎನಿಸುತ್ತದೆ. ರಾಜ್ಯದ ಜನತೆಯ ಶ್ರೇಯೋಭಿವೃದ್ಧಿ ಮತ್ತು ಅವರ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಅಭಿವೃದ್ಧಿಯು ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಯನ್ನು ಮತ್ತು ಗ್ರಾಮೀಣ ಜನರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜಾಗೃತಿಯನ್ನು ಅವಲಂಬಿಸಿದೆ ಎಂದು ನನ್ನ ಸರ್ಕಾರವು ನಂಬಿದೆ. ಈ ಪರಿಜ್ಞಾನದೊಂದಿಗೆ ನನ್ನ ಸರ್ಕಾರದ ಕಾರ್ಯನೀತಿಗಳು ಮತ್ತು ಕಾರ್ಯಕ್ರಮಗಳು ಮೂಲತಃ ರಾಜ್ಯದ ಜನಸಮುದಾಯದಲ್ಲಿ ಬಹುಸಂಖ್ಯಾತರಾಗಿರುವ ಅಂಥ ಜನರಿಗಾಗಿಯೇ ಹಮ್ಮಿಕೊಂಡಂತಾಗಿದೆ. 10ನೇ ಲೋಕಸಭೆಗೆ ನಡೆದ ಸಾರ್ವತ್ರಿಕ ಚುನಾವಣೆಗಳು ಬಹುಮಟ್ಟಿಗೆ ಶಾಂತಿಯುತವಾಗಿಯೇ ನಡೆದವು ಮತ್ತು ಈಗಿರುವ ಪ್ರಧಾನಮಂತ್ರಿಗಳು ಅವರ ಸಮರ್ಥ ಮತ್ತು ಅನುಭವಿ ನಾಯಕತ್ವದ ಸುಭದ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ದೇಶವು ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಮತ್ತೊಮ್ಮೆ ತನ್ನ ಪ್ರೌಢತೆಯನ್ನು ತೋರ್ಪಡಿಸಿದೆ. ಆದಾಗ್ಯೂ ಸಾರ್ವತ್ರಿಕ ಚುನಾವಣೆಯ ಮಧ್ಯದಲ್ಲಿ ನಮ್ಮ ಮೆಚ್ಚಿನ ಕ್ರಿಯಾಶೀಲ ನಾಯಕರಾಗಿದ್ದ ಶ್ರೀ ರಾಜೀವ್ ಗಾಂಧಿಯವರ ಅಕಾಲಿಕ ಮತ್ತು ದುರಂತಮಯ ಸಾವಿನಿಂದ ನಾವು ತಲ್ಲಣಗೊಂಡೆವು. ಕಳೆದ ವರ್ಷ ರಾಜ್ಯದಲ್ಲಿ ಭಾರೀ ಮಳೆಯಾದುದರಿಂದ ಕೆಲವು ಭಾಗಗಳಲ್ಲಿ ಪ್ರವಾಹದಿಂದ ಆಸ್ತಿಪಾಸ್ತಿಗೆ ಹಾನಿಯಾಗಿದ್ದರೆ ಇತರ ಕೆಲವು ಭಾಗಗಳಲ್ಲಿ ಕ್ಷಾಮ ಪರಿಸ್ಥಿತಿ ಉಂಟಾಗಿತ್ತು. ಪ್ರವಾಹದಿಂದ ತೊಂದರೆಗೊಳಗಾದವರಿಗೆ ಪರಿಹಾರ ಒದಗಿಸಲು ಮತ್ತು ಸಮಾಜದ ಆರ್ಥಿಕವಾಗಿ ದುರ್ಬಲರಾದ ವರ್ಗಗಳವರ ಹಾನಿಗೀಡಾದ ಮನೆಗಳನ್ನು ಪುನಃ ನಿರ್ಮಿಸಲು ನನ್ನ ಸರ್ಕಾರ ಕ್ರಮ ಕೈಗೊಂಡಿದೆ ಮತ್ತು ಕ್ಷಾಮ ಪೀಡಿತ ಪ್ರದೇಶಗಳಲ್ಲಿ ಸಾಕಷ್ಟು ಪರಿಹಾರ ಕಾರ್ಯಗಳನ್ನು ಕೈಗೊಂಡಿದೆ. ಕಾವೇರಿ ಜಲವಿವಾದ ನ್ಯಾಯಮಂಡಳಿಯ ಮಧ್ಯಕಾಲೀನ ಆಜ್ಞೆ ಮತ್ತು ರಾಜ್ಯಪತ್ರದಲ್ಲಿ ಅದರ ಪ್ರಕಟಣೆಯು ರಾಜ್ಯದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಹದಗೆಡಿಸಿತ್ತು. ಕಾವೇರಿ ಜಲಾನಯನ ಪ್ರದೇಶದ ರೈತರ ಹಿತಾಸಕ್ತಿಗಳನ್ನು ಕಾಪಾಡುವುದಕ್ಕೆ ಕೆಲವು ಸ್ಥಳಗಳಲ್ಲಿ ಕೆಲವು ದುರದೃಷ್ಟಕರ ಘಟನೆಗಳು ನಡೆದವು. ಅಂತಹ ಹಿಂಸಾಕೃತ್ಯಗಳಿಂದ ಯಾವುದೇ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಿಲ್ಲ ಮತ್ತು ಬಗೆಹರಿಯಲಾರದು ಎಂಬ ವಿಚಾರದಲ್ಲಿ ನನ್ನ ಸರ್ಕಾರಕ್ಕೆ ನಂಬಿಕೆ ಇದೆ ಮತ್ತು ಅಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳಲು ಸರ್ಕಾರವು ಸಜ್ಜಾಗುತ್ತಿದೆ. ಈ ನದಿ ನೀರಿನ ವಿವಾದಗಳನ್ನು ಪರಸ್ಪರ ಚರ್ಚೆಗಳ ಮತ್ತು ಸಂಧಾನದ ಮೂಲಕ ಬಗೆಹರಿಸುವುದು ಸೂಕ್ತ ಎಂದು ನನ್ನ ಸರ್ಕಾರ ಹಿಂದಿನಿಂದಲೂ ಪ್ರತಿಪಾದಿಸುತ್ತಾ ಬಂದಿದೆ. ಈ ಬಗ್ಗೆ ಮಾತುಕತೆಗಳು ನಡೆಯುವಂತೆ ಕ್ರಮ ಆರಂಭಿಸಿರುವುದಕ್ಕಾಗಿ ಮಾನ್ಯ ಪ್ರಧಾನಿಯವರಿಗೆ ಮತ್ತು ಪರಸ್ಪರ ಅರಿವಿನ ವಾತಾವರಣದಲ್ಲಿ ನಡೆದ ಚರ್ಚೆಯಲ್ಲಿ ಪಾಲುಗೊಂಡಿರುವುದಕ್ಕಾಗಿ ಸಂಬಂಧಿಸಿದ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ನನ್ನ ಸರ್ಕಾರ ಆಭಾರಿಯಾಗಿದೆ. ಎಲ್ಲ ರಾಜ್ಯಗಳ ರೈತರ ಹಿತದೃಷ್ಟಿಯಿಂದ ಮತ್ತು ಎಲ್ಲ ರಾಜ್ಯಗಳು ಒಂದು ರಾಜಿ ಸೂತ್ರವನ್ನು ಅಂಗೀಕರಿಸಿರುವ ಮೂಲಕ ಕಾವೇರಿ ನೀರನ್ನು ಒಂದು ರಾಷ್ಟ್ರೀಯ ಸ್ವತ್ತಾಗಿ ಬಳಸುವ ದಿಶೆಯಲ್ಲಿ ಎಲ್ಲ ರಾಜ್ಯಗಳಿಗೂ ತೃಪ್ತಿಯಾಗುವ ಒಂದು ಅಂತಿಮ ಪರಿಹಾರ
ದೀರ್ಘಾವಧಿಯ ಒಪ್ಪಂದವೊಂದಕ್ಕೆ ಶೀಘ್ರವೇ ಬರಲಾಗುವುದೆಂದು ಕೂಡ ನನ್ನ ಸರ್ಕಾರ ಆಶಿಸಿದೆ. ಪರಸ್ಪರ ಒಪ್ಪಿಗೆಯಾಗುವಂತಹ ಸೌಹಾರ್ದಯುತ ಒಪ್ಪಂದವನ್ನು ಕಂಡುಕೊಳ್ಳುವಲ್ಲಿ ಮಾನ್ಯ ಪ್ರಧಾನಿಯವರು ಮಾಡುವ ಪ್ರಯತ್ನಗಳಿಗೆ ಎಲ್ಲ ಸಹಾಯ ಮತ್ತು ಸಹಕಾರವನ್ನು ನೀಡಲಾಗುವುದೆಂಬುದನ್ನು ನನ್ನ ಸರ್ಕಾರ ಪುನರುಚ್ಚರಿಸುತ್ತದೆ ಮತ್ತು ಕಾವೇರಿ ಕಣಿವೆ ಪ್ರದೇಶದ ರೈತರ ಹಿತಾಸಕ್ತಿಗಳನ್ನು ಕಾಪಾಡುವುದಕ್ಕೆ ಸಾಧ್ಯವಾಗುವುದೆಲ್ಲವನ್ನೂ ಮುಂದೆಯೂ ಮಾಡುವುದಾಗಿ ಕರ್ನಾಟಕ ಜನತೆಗೆ ನನ್ನ ಸರ್ಕಾರ ಭರವಸೆ ನೀಡುತ್ತದೆ. ಕಾವೇರಿ ಜನ ವಿವಾದದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಸಮಾಜದ ಎಲ್ಲ ವರ್ಗದ ಜನತೆ ತನ್ನ ಸಂಪೂರ್ಣ ಸಹಕಾರ ನೀಡಿದ್ದಕ್ಕಾಗಿ ನನ್ನ ಸರ್ಕಾರ ತನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತದೆ. ಇನ್ನು ಮುಂದೆಯೂ ಜನತೆ ತಮ್ಮ ಬೆಂಬಲ ಮತ್ತು ಸಹಕಾರವನ್ನು ನೀಡುವರೆಂದು ಹಾಗೂ ಒಗ್ಗಟ್ಟಾಗಿ ಕಾರ್ಯಪ್ರವೃತ್ತರಾಗುವರೆಂದು ನನ್ನ ಸರ್ಕಾರ ನಂಬಿದೆ. ಸಮಾಜದ ಬಡಜನರಿಗಾಗಿ ರೂಪಿಸಲಾದ ಕಾರ್ಯಕ್ರಮಗಳು ಮುಂತಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವ ಕಾರ್ಯದಲ್ಲಿ ಮಾನ್ಯ ಸದಸ್ಯರು ನೀಡಿದ ಅಮೂಲ್ಯ ಬೆಂಬಲ ಕುರಿತು ನಾನು ವಿಶೇಷವಾಗಿ ಹೇಳಬಯಸುತ್ತೇನೆ. ರಾಜ್ಯದ ಅಭಿವೃದ್ಧಿಗಾಗಿ ಕೈಗೊಳ್ಳಲಿರುವ ಮುಂದಿನ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ಹಾಗೂ ಕಾರ್ಯಗತಗೊಳಿಸುವಲ್ಲಿ ಮಾನ್ಯ ಸದಸ್ಯರು ಸಕ್ರಿಯವಾಗಿ ಪಾಲ್ಗೊಳ್ಳುವರೆಂಬ ಭರವಸೆ ನನಗಿದೆ. ಯೋಜನಾ ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸುವಲ್ಲಿ ರಾಜ್ಯದ ಕಾರ್ಯನಿರ್ವಹಣೆಯನ್ನು ಯೋಜನಾ ಆಯೋಗವು ಪ್ರಶಂಸಿಸಿದೆ. ಮುಖ್ಯವಾಗಿ ರಾಜ್ಯದ ಹಣಕಾಸಿನ ನಿರ್ವಹಣೆ ಹಾಗೂ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವ ಮತ್ತು ಅವುಗಳನ್ನು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಬಳಸಿಕೊಳ್ಳುವಲ್ಲಿ ಮಾಡಿರುವ ಪ್ರಯತ್ನಗಳನ್ನು ಪ್ರಶಂಸಿಸಿರುವುದು ಗಮನಾರ್ಹ. ಈ ದಿಸೆಯಲ್ಲಿ ಪ್ರಯತ್ನಗಳನ್ನು ಮುಂದುವರಿಸಲು ಹಾಗೂ ಯೋಜನೆಗಳನ್ನು ಇನ್ನೂ ಬೃಹತ್ ಪ್ರಮಾಣದಲ್ಲಿ ಹಣ ಹೂಡುವ ಪ್ರಯತ್ನಗಳಿಗೆ ಸರ್ಕಾರ ಬದ್ಧವಾಗಿದೆ. ಮಾನ್ಯರೇ, ಸ್ನೇಹಿತರ ಹಿತರಕ್ಷಕ ಗೃಹ ಮತ್ತು ಸಹಕಾರ ಸಂಘವು ಕಳೆದ 10 ವರ್ಷಗಳಿಂದ ಅಸ್ತಿತ್ವದಲ್ಲಿ ಇದೆ. ಈ ಸಂಘಕ್ಕೆ ತನ್ನ ಇತರೆ ಕೆಲಸ ಕಾರ್ಯಗಳ ಜೊತೆಗೆ ತನ್ನ ಸಿಬ್ಬಂದಿಗೆ ವರ್ಷಕ್ಕೆರಡು ಜೊತೆ ಬಟ್ಟೆಗಳನ್ನು ಪ್ರತಿ ವರ್ಷವೂ ಕೊಡುತ್ತಾ ಬಂದಿದೆ. ನಮ್ಮ ಸಂಘದ ಮುಖ್ಯವಾದ ಉದ್ದೇಶ ಸ್ನೇಹಿತರ ಅಭಿವೃದ್ಧಿ, ಕಷ್ಟಗಳಲ್ಲಿ ನೆರವಾಗುವುದು, ನೌಕರರಿಗೆ ಮತ್ತು ಬಡಜನರಿಗೆ ಯೋಗ್ಯ ಬೆಲೆಯಲ್ಲಿ ಬಟ್ಟೆ ಮತ್ತು ನಿವೇಶನಗಳನ್ನು ಒದಗಿಸುವುದು ಮತ್ತು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ನಡೆಸುವುದು. ಈ ಕಾರ್ಯಗಳಿಂದ ನಮ್ಮ ಸಹಕಾರ ಸಂಘಕ್ಕೆ ನೌಕರರುಗಳಿಂದ ಹಾಗೂ ಸಾರ್ವಜನಿಕರಿಂದ ಬೇಕಾದಷ್ಟು ಪುರಸ್ಕಾರ ದೊರೆಯುತ್ತಿದೆ. ನಮ್ಮ ಸಂಘವು ಪ್ರತಿ ವರ್ಷ ಸುಮಾರು 1 ಕೋಟಿಗೂ ಮೇಲ್ಪಟ್ಟು ವಹಿವಾಟನ್ನು ನಡೆಸುತ್ತಿದೆ. ಈಗ ಮದುವೆ ಸಮಾರಂಭಗಳ ಕಾಲವಾಗಿರುವುದರಿಂದ ಇತ್ತೀಚೆಗೆ ನಮಗೆ ಮದುವೆಗೆ ಬೇಕಾದ ರೇಷ್ಮೆ ಬಟ್ಟೆಗೆ ಬೇಡಿಕೆ ಹೆಚ್ಚಾಗಿದೆ. ಸಾಮೂಹಿಕ ವಿವಾಹ ನಡೆಯುವ ಕಾರ್ಯಕರ್ತರಿಂದ ನಮಗೆ 100 ರೇಷ್ಮೆ ಶಲ್ಯ ಪಂಜೆ ಮತ್ತು ರೇಷ್ಮೆ ಸೀರೆಗಳಿಗೆ ಬೇಡಿಕೆ ಸಲ್ಲಿಸಿ ಅವುಗಳನ್ನು ಮಾರ್ಚ್ 30ರೊಳಗೆ ಸರಬರಾಜು ಮಾಡಲು ಕೋರಿರುತ್ತಾರೆ. ಅದಲ್ಲದೆ ಅವರು ಸಾಮೂಹಿಕ ಕಾರ್ಯಕ್ರಮಗಳನ್ನು ಸಾರ್ವಜನಿಕರ ದೇಣಿಗೆಯಿಂದ ನಡೆಸುತ್ತಿದ್ದು, ಈ ಬಟ್ಟೆಗಳಿಗೆ ಸಾಕಷ್ಟು ರಿಯಾಯಿತಿಯ ದರದಲ್ಲಿ ಸರಬರಾಜು ಮಾಡಲು ಕೋರಿರುತ್ತಾರೆ. ಆದುದರಿಂದ ನೀವು ನಮ್ಮ ಸಂಘಕ್ಕೆ ರೇಷ್ಮೆ ಬಟ್ಟೆಗಳನ್ನು ನಾವು ಈ ಪತ್ರದೊಂದಿಗೆ ಲಗತ್ತಿಸಿರುವ ಪಟ್ಟಿಯಂತೆ ನಮಗೆ ಇನ್ನು 10 ದಿನಗಳೊಳಗೆ ಸರಬರಾಜು ಮಾಡಲು ಸಾಧ್ಯವೇ ಎಂದು ತುರ್ತಾಗಿ ತಿಳಿಸಲು ಕೋರುತ್ತೇವೆ. ನೀವು ವಿಧಿಸಬಹುದಾದ ಇತರೆ ಷರತ್ತುಗಳನ್ನು ಮತ್ತು ದರಗಳ ಪಟ್ಟಿಯನ್ನು ನಮ್ಮ ಸಹಕಾರ ಸಂಘಕ್ಕೆ ಕಳುಹಿಸಿಕೊಡುವಂತೆ ವಿನಂತಿ. ಇದರೊಂದಿಗೆ ನಾವು ನಿಮ್ಮಲ್ಲಿಯೇ ಬೇಕಾದ ದಾಸ್ತಾನನ್ನು ತೆಗೆದುಕೊಳ್ಳಬೇಕಾಗಿರುವುದರಿಂದ ನಮ್ಮ ಸಂಘಕ್ಕೆ ನೀವು ಕೊಡಬಹುದಾದ ರಿಯಾಯಿತಿ, ಸೋಡಿ ಮತ್ತು ನೀವು ಕೊಡಬಹುದಾದ ಇತರೆ ಸವಲತ್ತುಗಳನ್ನು ವಿವರವಾಗಿ ಬರೆದು ತಿಳಿಸಬೇಕಾಗಿ ವಿನಂತಿ. ನಿಮ್ಮ ಪತ್ರಗಳನ್ನು ನಮ್ಮ ಸಂಘದ ಆಡಳಿತ ಮಂಡಳಿಯ ಸಭೆಯ ಮುಂದೆ ಮಂಡಿಸಿ ನಂತರ ಆಡಳಿತ ಮಂಡಳಿಯವರ ತೀರ್ಮಾನವನ್ನು ತಿಳಿಸುತ್ತೇವೆ.
ನಮ್ಮ ಸಂಘವು ಬೇಡಿಕೆ ಸಲ್ಲಿಸಿದ ಎಷ್ಟು ದಿನಗಳೊಳಗೆ ತಾವು ಸರಬರಾಜು ಮಾಡುತ್ತೀರಿ ಎಂಬುದನ್ನು ಸಹ ನಿಮ್ಮ ಪತ್ರದಲ್ಲಿ ಬರೆದು ತಿಳಿಸಬೇಕಾಗಿ ಕೋರುತ್ತೇನೆ. ತಾವು ನಮ್ಮ ಸಂಘಕ್ಕೆ ಒಮ್ಮೆ ಭೇಟಿ ಕೊಡಬೇಕಾಗಿ ಕೋರುತ್ತೇವೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಗೌರವ ಕಾರ್ಯದರ್ಶಿ.